ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ಶುಕ್ರವಾರದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಏನೋ ಒಂಥರ ನೆಗೆಟಿವ್ ಎನರ್ಜಿ ಅನಿಸ್ತಿತ್ತು. ಹಾಗೆ ಒಂದು ವೀಕಿಂದ ಪೂಜೆ ಮಾಡ್ತಿರಲಿಲ್ಲ, ಸೊ ಮಂತ್ಲಿ ಪ್ರಾಬ್ಲಮಿಂದ. ಹಾಗಾಗಿ ಮನೆಯೆಲ್ಲ ನೀಟ್ ಮಾಡಿ ಗೋಮಯ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಫುಲ್ಲು ಲೋಬನ ಕೊಟ್ಟಿದ್ದೆ. ಸೊ ಇದೊಂದು ವಿಡಿಯೋ ಕ್ಲಿಪ್ ಹಾಕ್ತಾಯಿದ್ದೀನಿ. ಸೊ ಆ ವಿಡಿಯೋ ಶುರು ಮಾಡಬೇಕು ಅಂದ್ಕೊಂಡೆ ಶುಕ್ರವಾರ, ಬಟ್ ಆಗಲಿಲ್ಲ. ಸ್ವಲ್ಪ ಆನ್ಲೈನ್ ಕ್ಲಾಸು, ಆ ಕ್ಲಾಸ್ ಈ ಕ್ಲಾಸ್ ಅಂತ ತೊಗೊಳ್ತಾ ಇರೋದಕ್ಕೋಸ್ಕರ ಸೊ ವಿಡಿಯೋ ಪ್ರಾಪರಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇದು ನೆಕ್ಸ್ಟು ಶನಿವಾರದ ವಿಡಿಯೋ. ಶನಿವಾರ ಪ್ರಾಪರಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಮಾರ್ನಿಂಗು ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಸ್ಯಾಟರ್ಡೇನೂ ಕ್ಲಾಸ್ ಇದೆ. ಸ್ಯಾಟರ್ಡೇ ಡ್ಯಾನ್ಸ್ ಮುಗಿಸ್ಕೊಂಡು ಸೊ ಅವಳನ್ನ ಹಾಗೆ ಕರ್ಕೊಂಡು ಫಿಶ್ ಹತ್ರ ಹೋದೆ. ಆ್ಯಕ್ಚುಲಿ ಸುಮಾರು ಜನ ಕೇಳ್ತಾರೆ, ಮೈಸೂರವರು ನೀವೆಲ್ಲಿ ಮೀನು ತೊಗೊಳ್ತೀರಾ, ಫ್ರೆಶ್ ಸಿಗಲ್ಲ ಮೈಸೂರಲ್ಲಿ ಅಂತೇಳಿ. ಆ್ಯಕ್ಚುಲಿ ಬಂಬೂ ಬಜಾರ್ RMC ಇದೆಯಲ್ಲ, RMC ರೋಡ್ ಇದೆಯಲ್ಲ, ಅಲ್ಲಿ ಬಂಬೂ ಬಜಾರ್ ಇದೆಯಲ್ಲ, ಅಲ್ಲಿ ಬಂದರೆ ನಿಮಗೆ ಭಾರತ್ ಸೈಕಲ್ ಪಕ್ಕನೇ ಇರುವಂಥ ಶಾಪ್ ಇದು. ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಅದು ಈ ಸೀಸನಲ್ಲಿ, ಈ ನವೆಂಬರ್ ಡಿಸೆಂಬರ್ ಸೀಸನಲ್ಲಂತೂ ಸಿಕ್ಕಾಪಟ್ಟೆ ಫ್ರೆಶ್ ಮೀನೇ ಬರುತ್ತೆ. ತುಂಬ ವೆರೈಟಿ ಮೀನು ಸೀ ಫುಡ್ಡಲ್ಲಿ. ನಿಮಗೆ ಇಲ್ಲಿನ ಮೈಸೂರಲ್ಲಿ ಬೇಕಂತ ಫಿಶ್ಶು ಸಿಗುತ್ತೆ, ಬಟ್ ಫಿಶ್ ಏನಾದರೂ ಬೇಕಂದರೆ ಇಲ್ಲಿ 100% ಸಿಗುತ್ತೆ ಚೆನ್ನಾಗೆ. ಸೊ ಎಲ್ಲ ಮೀನು ತೊಗೊಬಂದೆ. ನನ್ನ ಮಗಳಂತೂ ಅಲ್ಲಿ ಫಿಶ್ ನೋಡಿಬಿಟ್ಟು ಎಲ್ಲೋ ತಗೋ ಅಂತ ಹೇಳಿ, ಆ್ಯಕ್ಚುಲಿ ಎಲ್ಲ ಫಿಶ್ ಅವಳಿಗೆ ತಿಂದು ಅಭ್ಯಾಸ ಇದೆ. ಕ್ರ್ಯಾಬ್ ಅಂತೂ ತುಂಬ ಹಠ ಮಾಡಿದ್ಲು. 600 ರುಪೀಸು ಒಂದು ಕೆಜಿಗೆ. ಹಾಗಾಗಿ ನಾನು 2-3 ವೆರೈಟಿ ಮೀನು ತಂದಿದ್ದಕ್ಕೆ ಅವಳಿಗೆ ಕ್ರ್ಯಾಬ್ ಆಸೆ ಇದ್ದಿದ್ದಕ್ಕೆ ಒಂದು ಅರ್ಧ ಕೆಜಿ ತಂದೆ. ಸೊ ಮಕ್ಕಳಿಗೆ ಈ ಥರ ಕ್ರ್ಯಾಬ್ ಕೊಡೋದ್ರಿಂದ, ಈ ಥರ ವೆದರಿಗೆ ಕ್ರ್ಯಾಬು ಅಥವಾ ಈ ಥರ ಸೀ ಫುಡ್ ಕೊಡೋದ್ರಿಂದ ತುಂಬ ಒಳ್ಳೇದು ಹೆಲ್ತಿಗೆ. ಶೀತ ಗೀತ ಏನೂ ಆಗೋಲ್ಲ. ಇಲ್ಲಿ ನನ್ನ ಮಗಳಿಗಂತಲೇ ಮಾಡ್ತಿರೋದ್ರಿಂದ ನಾನಿಲ್ಲಿ ಏನು ಮಸಾಲೆ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಕೊಬ್ಬರಿ ಎಣ್ಣೆಲಿ ಈರುಳ್ಳಿ ಬಾಡಿಸ್ಕೊಂಡ್ಬಿಟ್ಟು ಒಂದು ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಗುದ್ದು ಹಾಕ್ಕೊಂಡಿದ್ದೀನಿ. ಬಾಡಿಸ್ಕೊಬಿಟ್ಟು ಇದಕ್ಕೆ ಅರಿಶಿನ, ಉಪ್ಪು, ಹಾಗೆ ವೈಟ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ಸ್ ಅಲ್ಲ, ವೈಟ್ ಪೆಪ್ಪರ್ ಪೌಡರ್ ಇತ್ತು. ಅದು ಇನ್ನೂ ತುಂಬ ಒಳ್ಳೆಯದು ಶೀತಕ್ಕೆ. ನಮ್ಮ ಕಡೆ ಎಲ್ಲ ಬೋಳ್ಕಾಳು ಪುಡಿ ಅಂತ ಹೇಳ್ತಾರೆ, ಅದನ್ನು ಮಾಡಿಟ್ಕೊಂಡಿದ್ದೀನಿ ನಾನು. ತುಂಬ ಒಳ್ಳೆಯದು. ಅದನ್ನು ಹಾಕಿ ಸ್ವಲ್ಪ ಮೇಲಿಂದ ನೀವು ಲಿಂಬೆಹಣ್ಣು ಹಾಕ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೊ ಇದು ಮಕ್ಕಳಿಗೆ ಸೂಪ್ ಥರನೂ ಕುಡಿಬೋದು, ಊಟಕ್ಕೂ ಚೆನ್ನಾಗಾಗುತ್ತೆ. ಈಚೆ ಬಂಗಡೆ ಮೀನು ಸಾರು ಮಾಡಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೋಡಿ, ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದಿಷ್ಟು ಅವಳೇ ತಿಂತಾಳೆ. ಮಕ್ಕಳು ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತರಕಾರಿ ಒಟ್ಟಿಗೆ ಈ ಥರ ನಾನ್ ವೆಜ್ಜಲ್ಲಿ ಈ ಥರ ಸೀ ಫುಡ್ಡನ್ನು ಅಭ್ಯಾಸ ಮಾಡಲೇಬೇಕು. ಸಣ್ಣಲಿಂದ ನೀವು ಅಭ್ಯಾಸ ಮಾಡಿದರೆ ಮಾತ್ರ ನೀವು ಮುಂದೆ ತಿಂತಾರೆ, ಇಲ್ಲಾದರೆ ಅದು ತಿನ್ನೋದೇ ಇಲ್ಲ, ಒಂಥರ ಮಾಡ್ಕೊಳ್ತಾರೆ. ಹಾಗಾಗಿ ಸಣ್ಣದಿಂದ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಅದೆಲ್ಲ ಕೆಲಸ ಮುಗಿಸಿದ ಮೇಲೆ ನನ್ನ ಮಗಳದ್ದು ಸ್ವಲ್ಪ ಲರ್ನಿಂಗ್ ವಿಡಿಯೋ ಹಾಕಿದ್ದೀನಿ. ಸೊ ಯಾವ ಥರ ಲಾಸ್ಟ್ ವಿಡಿಯೋದಲ್ಲಿ ಒಂದು ನಿಮ್ಮ ಮಗಳಿಗೆ ಕನ್ನಡನೇ ಬರಲ್ವಾ ಅಂತ ಕೇಳಿದ್ರು. ಕನ್ನಡ ಅವಳಿಗೆ ಬರೀಲಿಕ್ಕಿಲ್ಲ, ಬರೀ ಓದೋದು ಮಾತ್ರ. ಅದೊಂದಿಷ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ಆಯಿತಾ? ಐವರು, ಓ ಒಂಟೆ, ಓ ಓಟಿ, ಅವು ಔಷಧ, ಔಷಧ ಅಂಜೂರ. ಹೆಂಗ ಆಹಾ ಹೇಳೋದು? ಕಾಸೆ ಕಮಲ್. ಇದು ಹಿಂದಿ ಅಲ್ಲ, ಕನ್ನಡ. ಕಮಲ, ಕಮಲ. ಖಡ್ಗ, ಗಡಿಯಾರ, ಗಂಟೆ, ಚೆಂಡು, ಛತ್ರಿ, ಜಹಾಜು, ಜಾಜರಿ. ಇದು ಕನ್ನಡ, ಇದು ಕನ್ನಡ, ಇದು ಹಿಂದಿ ಅಲ್ಲ. ಜರಿ, ಟೊಮೊಟೊ, ಡಕ್ಕೆ. ಇಲ್ಲಿ ಗೊತ್ತಿಲ್ಲ. ಓಕೆ, ಹಿಂದಿ ಬುಕ್. ಕುತ್ಕೋ, ಇಲ್ಲೇ ಕುತ್ಕೋ, ನಾನು ತಕ್ಕೊಡ್ತೀನಿ ಹಿಂದಿ ಬುಕ್. ಸರಿ ಮಾಡ್ಸೋಣ. ಇದು ಹಿಂದಿ. ಹೆಂಗೆ ಮಾಡ್ಕೊಂಡಿದ್ದೀರ ನೋಡಿ ಬುಕ್ಕು. I, E, U, U, Lu, E, I, O,
ಔ ಆ ಹಾಂ ಖ ಕ ಕ ಗ ಗ ಗ ನ್ಯ ಚ ಚ ಚ ಲ ಝ ಝ ಜ ಜ ನ ನ ತ ಠ ತ ಡ ಢ ದ ದ ಠ ಠ ದ ತ ಡ ಢ ದ ದ ನ ನ ಥ ಥ ಥ ಥ ದ ಧ ದ ದ ನ ನ ಪ ಫ ಪ ಪ ಭ ಬ ಬ ಬ ಮ ನ ಮ ಮ ಯ ಯ ರ ರ ಲ ಲ ವ ವ ಶ ಶ ಶ ಶ ಸ ಸ ಹ ಹ ಲ ಲ ಜ್ಞ ನ ಜ್ಞ ಕ್ಷ ಶ ಜ್ಞ ಯ ಆ ಸೈಡ್ ಆಸೆ ಅನಾರ್ ಆಸೆ ಅನಾನಸ್ ಆಸೆ ಅಮೃತ್ ಆಸೆ ಆಮ್ ಆಸೆ ಆರು ಅಂಡು ಆರು ಸರಿ ಆಸೆ ಹಾಲು ಹ್ಞೂ ಈಸೆ ಮಲಿ ಈಸೆ ಉಸ್ತ್ರ ಈಸೆ ಇಲಾಚಿ ಈಸೆ ಈಸೆ ಇಂದ ಈಸೆ ಇಂದನ್ ಊಸೆ ಹುಲ್ಲು ಊಸೆ ಉಪಹಾರ ಊಸೆ ಉಸ್ತ್ರ ಊಸೆ ಉಂಟ್ ಊಸೆ ಉಂಟ್ ಊಸೆ ಉದ್ವಿಲಾವ್ ಋಷಿ ಏರಿ ಋಷಿ ಋಷಿ ಋ ಋತು ಹಿಂಗೆ ಓದಬೇಕು ಋಷಭ್ ಋಷಿ ಋಷಭ ನಂಗೆ ಓದ್ಬೇಕು ಹಾಂ एक तारा एक ನಿಧಾನ ಓದು ಸ್ಲೋಲಿ एक तारा एरी आई ಐವರು ಐ ಐನಕ್ ಐವರು ಎಲ್ಲಿದೆ ಐರಾವತ ಐರಾವತ ಐನಕ ಐ ಇದು ಹಿಂದಿ ಅದು ಕನ್ನಡ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಮ್ಮ ಇದು ಸೇಮ್ ಇದಾ ಓ ಓ ಓ ಓಕಲಿ ಓಸೆ ಓಂ ಓಸ್ ಓಸ್ ಓಸೆ ಓ ಓನಂ ತಡಿ ಹೆಂಗೆ ಮಾಡ್ಕೊಂಡಿದ್ದೆ ನನ್ನ ಬುಕ್ ಔ ಔಷ ಔವತ್ ಔರತ್ ಔರತ್ ಔಸೆ ಔರತ್ ಔ ಔಜಾರ್ ಔಸೆ ಔಷಧಿ ಅಂಸೆ ಅಂಗೂರ್ ಅಂಗೂರ ಬೇಗ ಅಂಸೆ ಅಂಗೂಟಿ ಅಂಗುಟೆ ಅಂಸೆ ಅಂಡ ಇನ್ನು ನನ್ನ ಮಗಳಿಗೆ ಓದಿಸಿದ್ದೆಲ್ಲ ಆಯಿತು. ಸೊ ಮೀನು ಸಾರಿಗೆ ಅಕ್ಕಿ ರೊಟ್ಟಿ ಇದ್ರೇ ಚೆಂದ ಅಲ್ಲ. ಹಾಗೆ ಸುಮಾರು ಜನ ಕಮೆಂಟ್ಗಳು ಮಾಡ್ತಾಯಿದ್ರು, ಅಕ್ಕ ನಿಮ್ಮದು ಓಲ್ಡ್ ಚಾನಲ್ ಥರ ಮೋಟಿವೇಶನ್ ಹಾಕಬೇಕು ಅಥವಾ ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾನೆ ವಿಡಿಯೋ ಮಾಡ್ತಾಯಿಲ್ಲ, ಯಾಕೆ ಜಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಷ್ಟೇ. ಸೊ ಇನ್ಮೇಲೆ ಮೋಟಿವೇಶನ್ ಟಾಕ್ ಅಥವಾ ಮೋಟಿವೇಶನ್ ಥರ ವಿಡಿಯೋ ಮಾಡಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂಗೆ ವಿಡಿಯೋ ಮಾಡಿ ಅಕ್ಕ, ತುಂಬ ಕ್ಯೂರಿಯಾಸಿಟಿ ಇದೆ, ಯಾಕೆ ವಿಡಿಯೋ ಆ ಥರ ಮಾಡ್ತಾ ಇಲ್ಲ ಅಂತ ಯಾರಾದರೂ ಬೆದರಿಕೆ ಹಾಕಿದಾರ ಏನು ಎತ್ತ ಅಂತ ಸುಮಾರುಗಳು ಕಮೆಂಟ್ಗಳು ಬರ್ತಾಯಿತ್ತು. ಸೊ ನಾನು ಹೇಳೋದೊಂದೇ, ಯಾವುದೇ ಥರ ಬೆದರಿಕೆಗಳು ಇಲ್ಲ, ಏನೂ ಇಲ್ಲ. ಹಾಗೆ ಇವತ್ತು ತಮ್ಮೇಲ್ ವಿಷಯ ನಂದು ಲಾಸ್ಟ್ ಚಾನಲ್ಲಿಂದನೂ ಅಷ್ಟೇ, ನಾನೊಂದು ತಮ್ಮೇಲ್ ಹಾಕಿದಾಗ ಆ ತಮ್ಮೇಲ್ ಬಗ್ಗೆ ಟಾಪಿಕ್ ಬಗ್ಗೆನೇ ನಾನು ಲಾಗ್ ಮಾಡ್ತಾನೆ ಹೋಗ್ತಾಯಿದ್ದೆ. ಇವತ್ತು ತಮ್ಮೇಲ್ ಹಾಕಿರೋ ಲಾಗ್ ನೋಡಿರ್ತೀರ. ಸೊ ಕಾರು, ದುಡ್ಡು ಅಥವಾ ಸ್ವಂತ ಮನೆ ಇಷ್ಟಿದ್ರೆ ಜೀವನ ನೆಮ್ಮದಿ, ಯಾರ ಸುದ್ದಿಗೂ ಹೋಗಲ್ಲ, ನಾನಾಯಿತು ನನ್ನ ಹೆಂಡತಿ ಆಯಿತು ನನ್ನ ಮಕ್ಕಳಾಯಿತು ಅಂತ ಜೀವನ ಇದ್ದರೆ ನೆಮ್ಮದಿನ ಅಂತ ಹಾಕಿದ್ದೀನಿ. ಸೊ ಇದರ ಅರ್ಥ ಏನಂದರೆ, ಸೊ ಕೆಲವೊಬ್ಬರು ಏನು ಅಂದ್ಕೊಳ್ತಾರೆ ಗೊತ್ತಾ, ಯಾರೂ ಬೇಡ, ನನಗೆ ಕಾರಿದೆ, ಸ್ವಂತ ಮನೆ ಇದೆ, ನನ್ನ ಮಗು ಚೆನ್ನಾಗಿದೆ, ಹಾಕ್ಲಿಕ್ಕೆ ಬಂಗಾರ ಇದೆ, ಕೈಯಲ್ಲಿ ಕೆಲಸ ಇದೆ, ನನ್ನ ಕೈ ಕೆಳಗಡೆ ಒಂದು 4-5 ಜನ ಕೆಲಸ ಮಾಡ್ತಾಯಿದ್ದಾರೆ, ಇಷ್ಟು ನೆಮ್ಮದಿಯಾಗಿದ್ದೀನಿ ನಾನು, ಯಾರ ಸವಾಸಕ್ಕೂ ಬೇಡ ಅಂತ. ಆದರೆ ಹೇಳ್ತಾರಷ್ಟೇ, ಆದರೆ ಮನಸ್ಸಲ್ಲಿ ಅವರಿಗೆ ಗೊತ್ತಿರುತ್ತೆ ಅವರು ಆ ಸ್ಥಿತಿಗೆ ಬಂದಿರಬೇಕಾದ್ರೆ ಕೆಲವೊಬ್ರ ಹತ್ರ ಕೈ ಚಾಚಿ ಬೇಡಿರ್ತಾರೆ, ಅದನ್ನು ಕೊಟ್ಟಿರಲ್ಲ. ಕೆಲವೊಬ್ಬರು ಅವನು ಒಳ್ಳೇದಾಗಲಿ ಅಂತ ಕೊಟ್ಟಿರ್ತಾರೆ, ಅದು ಸಹ ನೆನಪಿರಲ್ಲ, ಅವರಿಗೆ ಉಲ್ಟಾ ಮಾತಾಡಿರ್ತಾರೆ, ಇಲ್ಲ ತಂದೆ ತಾಯಿನ ನೋಡ್ಕೊಂಡಿರಲ್ಲ. ಸೊ ಇಷ್ಟೆಲ್ಲ ಇರುತ್ತೆ ವಿಷಯಗಳು. ಇಷ್ಟನ್ನೆಲ್ಲ ಬಿಟ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ, ಅದು ನೆಮ್ಮದಿ ಅಲ್ಲವೇ ಅಲ್ಲ, ನನ್ನ ಪ್ರಕಾರ ಅದು ನೆಮ್ಮದಿ ಅಲ್ಲ. ಸೊ ನೀವು ಯಾರ ಹತ್ರ ಇಸ್ಕೊಂಡಿರ್ತೀರ, ನೀವು ಯಾರ ಹತ್ರ ಕೈ ಚಾಚಿ
ಬೇಡಿರ್ತೀರಲ್ಲ ಹಣನ, ಅದು ಕೊಡಬೇಕಾಗತ್ತೆ. ಆವಾಗ ನಿಮಗೆ ನೆಮ್ಮದಿ ಜೀವನ. ಹಾಗೆ ನಿಮ್ಮಲ್ಲಿ ಏನು ಇರುತ್ತೆ ಅಲ್ವಾ, ಅದನ್ನು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಬಂಧು ಬಳಗಕ್ಕೆ ಕೊಟ್ಟು ನೋಡ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿನಾದರೂ ಖುಷಿಯಲ್ಲಿ ನೋಡ್ಕೋಬೇಕಾಗತ್ತೆ. ಅದು ನೆಮ್ಮದಿ ಜೀವನ. ಇದು ಒಂಥರ ಸ್ವಾರ್ಥ ಜೀವನ ಆಗುತ್ತೆ. ಹೇಳ್ತಾರಲ್ಲ, ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿ. ಇದು ನೆಮ್ಮದಿ ಜೀವನ ಅಂತ ನನ್ನ ಪ್ರಕಾರ ಅಲ್ಲ, ಇದು ಸ್ವಾರ್ಥ ಜೀವನ. ಕೊಟ್ಟೋರ ಹತ್ರ ಒಂದು ದುಡ್ಡು ವಾಪಸ್ ಕೊಡಲ್ಲ, ಅಥವಾ ನಮಗೆ ಅದು ನನ್ನ ಪ್ರಕಾರ ಸ್ವಾರ್ಥ ಜೀವನನೇ ಅಂತಲೇ ಹೇಳ್ಕೊಬೋದು. ನೆಮ್ಮದಿ ಜೀವನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ, ನಾನು ಇಂಥವರಿಗೆ ದುಡ್ಡು ಇಸ್ಕೊಂಡಿದ್ದೆ, ಅವರಿಂದ ಇಷ್ಟು ಅನ್ನ ತಿಂತಾಯಿದ್ದೀನಿ, ಅವ್ರಿಗೆ ಕೊಡಲಿಲ್ಲ ಅಂಥೇಳಿ ಇದ್ದೇ ಇರುತ್ತೆ. ಹಾಗೆ ತಂದೆ ತಾಯಿ ನೋಡ್ಕೊಳ್ಳಲ್ಲ, ತಂದೆ ತಾಯಿ ಅಂತಲೇ ಬರಲ್ಲ, ಪ್ರತಿಯೊಂದು ವಿಷಯದ ನಮ್ಮ ಕೆಳಗಡೆ ಯಾರು ಕೆಲಸದವ್ರು ಇರ್ತಾರೆ ಅವ್ರನ್ನ ಕೀಳಾಗಿ ನೋಡೋದಾಗಲಿ, ಸೊ ಹಾಗೆಲ್ಲ ಮಾಡಬಾರ್ದು. ಕೆಲವೊಬ್ಬರು ಹೆಂಗಿದ್ದಾರೆ ಅಂದರೆ, ಫ್ಯಾಮಿಲಿಲೇ ಹೇಳಬೇಕಂದ್ರೆ, ಅಕ್ಕನ ನೋಡಿದರೆ ತಂಗಿಗಾಗಲ್ಲ, ಅಕ್ಕ ತಂಗಿ ಚೆನ್ನಾಗಿತ್ತು ಅಂದರೆ ತಮ್ಮನಿಗಾಗಲ್ಲ ಏನಾದರೂ ತಂದಿಡೋದು. ಸೊ ಅಕ್ಕ ತಮ್ಮ ಚೆನ್ನಾಗಿತ್ತು ಅಂದರೆ ಅಕ್ಕನಿಗಾಗಲ್ಲ. ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಅಥವಾ ಅಕ್ಕ ಭಾವ ಚೆನ್ನಾಗಿದ್ದರೆ ತಮ್ಮನಿಗೂ ಆಗಲ್ಲ, ಈ ಥರ ತಂದಿಡೋರು ಇರ್ತಾರೆ. ಸೊ ಸುಮಾರು ಥರ ವೇರಿಯೇಷನ್ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಕಾರಿದೆ, ಬಂಗ್ಲೆ ಇದೆ, ಏನೇನೋ ಇದೆ, ನಾನು ನೆಮ್ಮದಿ ಜೀವನದಲ್ಲಿದ್ದೀನಿ, ಯಾರ ಸಹವಾಸನೂ ಬೇಡ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಖಂಡಿತವಾಗಿ 100ಗೆ 200% ಹೇಳ್ತೀನಿ, ಅವ್ರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕಣ್ಮುಚ್ಚಿದ್ರೆ ನಿದ್ದೆ ಅಂತೂ ಬರಲ್ಲ, ಎಲ್ಲೋ ಒಂಥರ ಯಾರೋ ಏನೋ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಅಳುಕಿರುತ್ತಲ್ವ, ಅವ್ರಿಗೆ ದುಡ್ಡು ಕೊಟ್ಟಿಲ್ವಾ ಅಥವಾ ಅವರು ನೋಡ್ಕೊಳ್ತಾ ಇಲ್ಲ ನಾನು, ಸೊ ಹಾಗಾಗಿ ಅವ್ರ ಮೇಲೆ ಕಣ್ಣಿರುತ್ತೆ, ಏನು ಮಾಡ್ತಾ ಇರ್ತಾರೆ. ಅದೊಂದು ನೆಮ್ಮದಿ ಜೀವನನ. ನೆಮ್ಮದಿ ಜೀವನ ಅಂದ್ರೇನು, ಯಾರ ಬಗ್ಗೆನೂ ಚಿಂತೆ ಇರಬಾರ್ದು. ಸೊ ಯಾರ ಬಗ್ಗೆ ನಮಗೆ ಬಂದು ಎದುರುಗಡೆ ಮಾತಾಡಿದಾಗ ನಮ್ಮದೊಂದು ಪಿನ್ ಪಾಯಿಂಟು ನಮಗೆ ಸಿಗಬಾರ್ದು, ಅದು ನೆಮ್ಮದಿ ಜೀವನ. ಸೊ ಇದು ನನ್ನ ಇವತ್ತಿನ ಟಾಪಿಕ್ ಆಗಿರುತ್ತೆ. ಸೊ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಅದು ಮಲೆನಾಡು ಸ್ಪೆಷಲು. ಇವತ್ತು ಆ್ಯಕ್ಚುಲಿ ನಾನು ನಾಟಿ ಕೋಳಿ ಸಾರು ಮತ್ತು ನಮ್ಮ ಕಡೆ ಕಜ್ಜಾಯ ಮಾಡ್ತಾರಲ್ಲ, ಅದು ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಮೀನು, ನನ್ನ ಮಗಳಂತೂ ಮೀನು 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 ಅಂತಲೇ ಹೇಳ್ತಾ ಇದ್ಲು. ಹಾಗಾಗಿ ಅವಳನ್ನು ಕರ್ಕೊಂಡೋಗಿ ಅವಳಿಗೆ ಏನೇನು ಬೇಕು ಅಂತ ತೊಗೊಂಬಂದಿದ್ದಾಯಿತು. ಸೊ ಸುಮಾರು ಜನ ಚಿಕನ್ ಸಾರಿಗೆ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಅಂತಾರೆ. ನನಗಂತೂ ಮೀನು ಸಾರಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ತುಂಬ ಇಷ್ಟ. ಇನ್ನು ಬಿಗ್ ಬಾಸ್ ವಿಷಯಕ್ಕೆ ಬಂತು ಅಂದರೆ, ಬಿಗ್ ಬಾಸ್ ವಿಷಯದಲ್ಲಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಯಾರು ಹೋಗ್ತಾರೆ ಏನು ಅಂತೇಳಿ, ಅದರಲ್ಲಿ ರಾಶಿಕಾ ಬಾಟಮಲ್ಲಿದ್ದರು. ಬಟ್ ಇವತ್ತಿನ ಅಪ್ಡೇಟ್ ಪ್ರಕಾರ ಇವ್ರು ಹೋಗಿರೋದು ಅಭಿಯವರು ಮನೆಯಿಂದ ಆಚೆ ಬಂದಿದ್ದಾರೆ. ಏನಂದರೆ ಕ್ಯಾಪ್ಟನ್ ಆಗಿ ಆಚೆ ಬಂದಿದ್ದಾರೆ. ಕ್ಯಾಪ್ಟನ್ ಏನು ಹೇಳ್ತಾರೆ, ಅವರದ್ದು ಕ್ಯಾಪ್ಟನ್ಸಿ ಮುಗಿಯೋದ್ರೊಳಗೆ ಬಂದಿದ್ದಾರೆ. ಆ್ಯಕ್ಚುಲಿ ಈ ವಾರ ಬಚಾವಾಗಿದ್ದರೆ ನೆಕ್ಸ್ಟ್ ವಾರನೂ ಬಚಾವ್ ಆಗ್ತಿದ್ರು. ಬಟ್ ಬಾಟಮಲ್ಲಿರೋದ್ರಿಂದ, ಯಾಕಂದರೆ ಅವರು ಲಾಸ್ಟು ರೆಸ್ಟೋರೆಂಟ್ ಇದರಲ್ಲೇ ಸ್ವಲ್ಪ ಡಲ್ ಆಗಿಬಿಟ್ರು. ಸೊ ಅಲ್ಲಿ ಫೇವರಿಸಮ್ ಮಾಡಿದರು ಅಂತೇಳಿ ಅಲ್ಲಿ ತುಂಬ ಏನು ಹೇಳ್ತಾರೆ, ತುಂಬ ಕೆಳ ಮಟ್ಟದಲ್ಲೇ ಓಟ್ ಬಿತ್ತು. ಸೊ ಈ ಸಲ ಬಾಟಮ್ 3ಯಲ್ಲಿ ಮಾಳು ಮತ್ತು ಸೂರಜ್ಜು ಹಾಗೆ ಅಭಿಯವರಿದ್ದಾರೆ. ಅಭಿಯವರು ನಾಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ, ಎಲಿಮಿನೇಷನ್ ಆಗಿದ್ದಾರೆ. ಸೊ ಇನ್ನು ನೆಕ್ಸ್ಟು ನಿನ್ನೆ ಎಪಿಸೋಡ್ ಬಗ್ಗೆ ನನಗೆ ಏನು ಅನಿಸ್ತು ಅಂದರೆ, ಕಿಚ್ಚ ಸರ್ ಬಗ್ಗೆ, ಯಾಕೆ ರಘು ಸರ್ದು ಸುಮಾರು ಜನ ಕೇಳ್ತಾಯಿದ್ರು, ರಘು ಸರ್ ಯಾಕೆ ರಘು ಸರ್ನ ಅಥವಾ ರಕ್ಷಿತನ ಕ್ವಶನ್ಸ್ ಕೇಳಿಲ್ಲ ಅಂತ. ರಕ್ಷಿತ್ ಅವ್ರನ್ನ ಬಾಯಿ ಬಿಡಿಸಿದ್ರು. ಸೊ ನೀವು ಯಾಕೆ ಒಂದೊಂದು ಸಲ ಚೇಂಜ್ ಆಗ್ತೀರಾ ಅಂತ ಕೇಳಿದಾಗ, ಅವರು ಇಲ್ಲಿದ್ದವರು ಒಬ್ಬೊಬ್ಬರು ಒಂದೊಂದು ವಾರಕ್ಕೆ ಚೇಂಜ್ ಆಗ್ತಾರೆ, ಅದು ನಂಗೆ ಇಷ್ಟ ಆಗಲ್ಲ, ನಾನು ಚೇಂಜ್ ಆಗ್ತೀನಿ ಅಂದರು. ಅದಕ್ಕೆ ನೀವು ಚೇಂಜ್ ಆಗಬೇಕಾದ್ರೆ ಅವ್ರು ಚೇಂಜ್ ಆಗಿದ್ದು ನೀವು ಎಕ್ಸೆಪ್ಟ್ ಮಾಡಬೇಕಲ್ಲ ಅಂತ ಅವರಿಗೆ ಅಷ್ಟರಲ್ಲೇ ಆನ್ಸರ್ ಮಾಡಿದರು. ಯಾಕಂದರೆ ಲಾಸ್ಟ್ ವೀಕು ಪಿತ್ತ ನೆತ್ತಿಗೆ ಇರುತ್ತೆ ಅಂದಾಗ ತುಂಬ ಅವ್ರ ಬಗ್ಗೆ ನೆಗೆಟಿವ್ ಹೋಗಿತ್ತು. ಹಾಗಾಗಿ ಜಾಸ್ತಿ ಏನು ಮಾತಾಡ್ತಾ ಇಲ್ಲ. ಇಲ್ಲಿ ರಘು ಮತ್ತು ಗಿಲ್ಲಿಗೆಲ್ಲ ಹೇಳಿರೋದು, ಅಥವಾ ಊಟದ ವಿಷಯವಾಗಿ ರಘುಗೆ ಹೇಳಿರೋದು, ಹಾಗೆ ರಘು ಊಟದ ವಿಷಯವಾಗಿ ಕೆಟ್ಟದ ಮಾತಾಡಿದಾಗಲಿ ಯಾವುದನ್ನು ಕೇಳಿಲ್ಲ. ಯಾಕಂದರೆ ಬಿಟ್ಟಿದ್ದಾರೆ. ಅಶ್ವಿನಿಯವ್ರನ್ನೂ ಹಾಗೆ 2 ವೀಕ್ ಬಿಟ್ಟಿದ್ರು, ಆಮೇಲೆ ಜುಟ್ಟು ಹಿಡಿದ್ರು. ಹಾಗೆ ಇಲ್ಲೂ ಅಷ್ಟೇ. ಸೊ ಈಗಲೇ ಹೇಳಿಬಿಟ್ರೆ ಸ್ವಲ್ಪ ಹುಷಾರಾಗ್ತಾರೆ. ಸೊ ಗಿಲ್ಲಿ ಮೇಲಿರೋ ಫಸ್ಟ್ರೇಷನ್ ಎಲ್ಲ ಹೊರಗೆ ಹಾಕಲಿ, ಇನ್ನೂ ಹೊರಗೆ ಹಾಕಲಿಲ್ಲ ಅವರು, ಫುಲ್ಲು ಫಸ್ಟ್ರೇಷನ್ ಎಲ್ಲ ಹೊರಗೆ ಹಾಕಲಿ ಅಂತ ಸೊ ಬಿಗ್ ಬಾಸ್ ಅವರು ಕಾಯ್ತಿದ್ದಾರೆ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಏನಾಗುತ್ತೆ ಅಂತೇಳಿ. ಹಾಗೆ ರಾಶಿಕನ್ಗೂ ಸೂರಜಿಗೂ ರಾಶಿಕನ್ ಬುದ್ಧಿ ಸ್ವಲ್ಪ ಪ್ರಮಾಣದಲ್ಲಿ ಗೊತ್ತಾಯಿತು ಅಂತಲೇ ಹೇಳ್ಬೋದು. ಹಾಗೆ ಕಾವ್ಯಂಗೂ ಮತ್ತು ಗಿಲ್ಲಿಗೂ ರಾಶಿಕಾ ಅವ್ರು ಹೇಳ್ತಾರೆ, ನೀವು ಒಬ್ಬರ ಹತ್ರನೇ ಇರ್ತೀರಾ ಅಂತ ಹೇಳಿ.
ಕಾವ್ಯಂಗೆ ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಕ್ಲಾರಿಟಿ ಕೊಡ್ತಾರೆ, ನೀವೇ ಗಾಜಿನ ಮನೆ ಒಳಗಿದ್ದೀರಾ, ಸೊ ಇನ್ನೊಬ್ಬರಿಗೆ ನೀವು ಯಾಕೆ ಈ ಥರ ಹೇಳ್ತೀರಾ ಅಂತೇಳಿ ಸುದೀಪ್ ಅವರು ಸಿಕ್ಕಾಪಟ್ಟೆ ಹೇಳ್ತಾರೆ ರಾಶಿಕ್ ಅವ್ರಿಗೆ. ಯಾಕಂದರೆ ನಾವು ತಪ್ಪಿನ ಸ್ಥಾನದಲ್ಲಿದ್ದಾಗ ಇನ್ನೊಬ್ಬರಿಗೆ ಬೆರಳು ಮಾಡಿ ತೋರಿಸೋದು ಎಷ್ಟು ಸರಿ ಅಂತೇಳಿ ಇಷ್ಟು ಆಗುತ್ತೆ. ಸೊ ಹೋಪ್ಫುಲಿ ಇವತ್ತು ಕಂಪ್ಲೀಟಾಗಿ ನನ್ನ ವೀಡಿಯೋ, ನಾನು ಇಷ್ಟು ದಿನ ವೀಡಿಯೋ ಮಾಡೋದ್ರಲ್ಲಿ ನನಗೆ ಸ್ಯಾಟಿಸ್ಫೈಡ್ ಇರಲಿಲ್ಲ, ಜಸ್ಟ್ ಒಂದು ವೀಡಿಯೋ ಹಾಕ್ತಿದ್ದೆ ಅಂತೇಳಿ ಹಾಕ್ತಿದ್ದೆ ಅಷ್ಟೇ. ಬಟ್ ಇವತ್ತು ನನಗೆ ತುಂಬ ಸ್ಯಾಟಿಸ್ಫೈಡ್ ಇದೆ. ಸೊ ಕಂಪ್ಲೀಟಾಗಿ ನನ್ನ ದಿನಚರಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ, ಹಾಗೆ ನನ್ನ ಮೋಟಿವೇಶನ್ ಟಾಕ್ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಹಾಗೆ ಬಿಗ್ ಬಾಸ್ ವಿಷಯನೂ ಇದರಲ್ಲೇ ಶೇರ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಹೋಪ್ಫುಲಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.